ಇವತ್ತು ಕಲಬುರಗಿಯ ESI ಹಾಸ್ಪಿಟಲ್ ಮತ್ತು ಕಾಲೇಜಿಗೆ ಭೇಟಿ ನೀಡ್ತಾ ಇದ್ದೀನಿ. ಕೇವಲ 15 ವರ್ಷಗಳ ಹಿಂದೆ ಈ ಆಸ್ಪತ್ರೆ, ಈ ಕಟ್ಟಡ ಆಗಿದೆ. ಹಲವಾರು ಸಮಸ್ಯೆಗಳು ಇಲ್ಲಿ ಇದಾವೆ. ಸುಮಾರು 650 ಬೆಡ್ ಇರುವಂತ ಬಹಳ ದೊಡ್ಡ ಆಸ್ಪತ್ರೆ ESI ಆಸ್ಪತ್ರೆ. ಕೇವಲ 40% ಇಲ್ಲಿ ಪೇಷಂಟ್ಗಳು ಬರ್ತವೆ, ಬೆಡ್ ಅಷ್ಟು ಮಾತ್ರ ಭರ್ತಿ ಆಗ್ತವೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಯೋಚನೆ ಮಾಡಿದೆ, ಇದನ್ನ ಜನರಲ್ ಪಬ್ಲಿಕ್ ಕೂಡ ಓಪನ್ ಮಾಡಬೇಕು. ಯಾಕಂದ್ರೆ ಇಲ್ಲಿರುವಂತದ್ದು ಕೇವಲ ಒಂದು 2-2.5 ಲಕ್ಷ IPs ಮಾತ್ರ. ಹೆಚ್ಚು IPs ಇಲ್ಲ ಕಲಬುರಗಿಯ ಈ ಭಾಗದಲ್ಲಿ. ಅಷ್ಟೊಂದು ಜನ ಲೇಬರರ್ಸ್ IPs ಇನ್ ಪೇಷಂಟ್ಗೆ ಮಾಡ್ಕೊಂಡಿಲ್ಲ. ಈ ಕಾರಣಕ್ಕಾಗಿ ಇದು ಇಷ್ಟು ದೊಡ್ಡ ಬಿಲ್ಡಿಂಗ್ ಇಷ್ಟೊಂದು ಖರ್ಚು ಮಾಡಿ, ಇಷ್ಟೊಂದು ಜಮೀನಲ್ಲಿ ಇದನ್ನ ಮಾಡಿ ಮೇಂಟೆನೆನ್ಸ್ ಮೊದಲೇ ಇಲ್ಲ. ಅದಕ್ಕಾಗಿ ಇದನ್ನು ಜನರಲ್ ಪಬ್ಲಿಕ್ಗೆ ಓಪನ್ ಮಾಡಿದ್ರೆ ಬಾಕಿ ಜನಕ್ಕೂ ಇದು ಸೌಲಭ್ಯ ಸಿಗ್ಬೋದು ಅನ್ನುವಂಥ ವಿಶ್ವಾಸ ಇದೆ. ಆ ರೀತಿಯಲ್ಲಿ ನಾವು ಈಗಾಗಲೇ ಒಂದು ನಿರ್ಧಾರ ತಗೊಂಡಿದ್ದೀವಿ. ಪೂರ ದೇಶದಲ್ಲಿ ಕೂಡ ಎಲ್ಲಿ ಬೆಡ್ಗಳು ಭರ್ತಿ ಆಗಲ್ವಾ ಅಲ್ಲಿ ಜನರಲ್ ಪಬ್ಲಿಕ್ಗೆ ಓಪನ್ ಮಾಡುವಂತ ಮತ್ತು CGS ರೇಟಲ್ಲಿ ಇದನ್ನ ಜನಕ್ಕೆ ಟ್ರೀಟ್ಮೆಂಟ್ ಒದಗಿಸುವಂತ ಕೆಲಸವನ್ನ ಭಾರತ ಸರ್ಕಾರ ಮಾಡುತ್ತೆ. ಅದೇ ಆಗ್ತಾ ಇಲ್ಲ ಅನ್ನೋಂತ ಇಲ್ಲಿ ಜನರ ಒಂದು ಈಗ ನಮ್ಮ ಇಷ್ಟು ವರ್ಷಗಳ ಕಾಲ ಮಾಡಿಲ್ಲ. ಇದಕ್ಕೊಂದು ರೂಲ್ಸ್ ಇತ್ತು, ಕೇವಲ IP ಹೋಲ್ಡರ್ಸ್ಗೆ ಮಾತ್ರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವಂಥದ್ದು ಇತ್ತು. ಈಗ ಮೊದಲ ಬಾರಿಗೆ ಅದನ್ನ ಜನರಲ್ ಪಬ್ಲಿಕ್ ಓಪನ್ ಮಾಡಬೇಕನ್ನುವಂತ ಒಂದು ತೀರ್ಮಾನವನ್ನ ದೇಶದಾದ್ಯಂತ ನಾವು ಮಾಡ್ತಾ ಇದೀವಿ. ಕೇವಲ ಗುಲ್ಬರ್ಗ ಹಾಕಲ್ಲ, ಈಗಾಗಲೇ ಇವರು ಸೆಂಟ್ರಲ್ ಗವರ್ಮೆಂಟಿನ ಬಾಕಿ ಆಸ್ಪತ್ರೆಯ ರೇಟ್ ಅಲ್ಲಿ ಶುರು ಮಾಡಿದ್ದಾರೆ. ಅಂದ್ರೆ ಮೊದಲ ಬಾರಿಗೆ ಗುಲ್ಬರ್ಗದಲ್ಲಿ ಇದು ಶುರುವಾಗಿದೆ. ಕಲಬುರಗಿಯಲ್ಲಿ ಬರುವಂತ ದಿನ ಇದಕ್ಕೆ ಹೆಚ್ಚು ಬೇಗ ಕೊಡುವಂತದನ್ನ ಮತ್ತು ಪೂರ ದೇಶದಲ್ಲಿ ಇದನ್ನು ಮಾಡುವಂತದನ್ನ ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರ ನಮ್ಮ ಭಾಗಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ. ಕಾರಣ ಏರ್ಪೋರ್ಟ್ ರೆಡಿ ಆಗಿದೆ, ಕಲಬುರಗಿ ಒಂದು ಡಿವಿಷನ್ ಹೆಡ್ ಕ್ವಾರ್ಟರ್, ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅನಿಸ್ಕೊಂಡಿರುವಂತದ್ದು. ಅಲ್ಲಿ ಫ್ಲೈಟ್ ಹಾರಾಟ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಇವತ್ತು ಕೇಂದ್ರ ಸರ್ಕಾರ ಎಲ್ಲ ಕಡೆ ಏರ್ಪೋರ್ಟ್ ಮಾಡಿದೆ, ಫ್ಲೈಟ್ಗಳು ಓಡಾಡಬೇಕು ಅನ್ನುವಂಥದ್ದು ಇದೆ.